ನಾನು ನೋಡಿ ಇವತ್ತು ಯಾರು ಮುಖ್ಯಮಂತ್ರಿ ಆಗ್ಬೇಕು ಏನಾಗ್ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡಕ್ ಬರೋದಿಲ್ಲ. ಇದನ್ನ ನಿರ್ಧಾರ ಮಾಡೋದು ನಮ್ಮ ಕೇಂದ್ರದ ನಾಯಕರು ಮಾಡ್ತಾರೆ. ಕೇಂದ್ರದ ನಾಯಕರು ಯಾರನ್ನು ಸೂಚನೆ ಕೊಡ್ತಾರೋ ಅವ್ರನ್ನ ನಾವು ನಿರ್ಧಾರ ಮಾಡ್ತೀವಿ. ಬಿಟ್ರೆ ನಾವು ಸ್ವತಃ ಇಂಥವ್ರು ಮಾಡಿ ಅಂಥವ್ರು ಮಾಡಿ ಅಂತ ಹೇಳಕ್ಕಾಗತ್ತೆ. ಹಂಗಂತೇಳಿ ನನ್ನ ಮಾಡ್ರಿ ಅಂದ್ರೆ ಮಾಡ್ತಾರ? ಈಗ ನಾನೇ ಕೇಳ್ಬೋದು, ನಾನು ಮುಖ್ಯಮಂತ್ರಿ ಮಾಡಿ ಅಂದ್ರೆ ಮಾಡ್ತಾರ? ಮಾಡಲ್ಲ. ಹಾಗಾಗಿ ಇವೆಲ್ಲ ಅವರ ವೈಯಕ್ತಿಕ, ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅದೆಲ್ಲ ಅವ್ರ ವೈಯಕ್ತಿಕ. ಇದು ಯಾವುದೇ ಪಕ್ಷದ ತೀರ್ಮಾನ ಅಲ್ಲ. ಇದು ರಾಜ್ಯದ ನಾಯಕರಿಗಿಂತ ಹೆಚ್ಚಾಗಿ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ನಾವು ಬದ್ಧ ಆಗ್ಬೇಕು. ನಾನು ಯಾರ ಪರವಾಗಿ ಇಲ್ಲ, ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದೀನಿ ನಾನು ಅಷ್ಟೇ. ಅವ್ರು ಯಾಕೆ ಹೇಳಿದ್ರು ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಬೇಕು. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಹಿಂದಿನ ಸರಿ ಮುಖ್ಯಮಂತ್ರಿ ಆಗಿ ಈಗಲೂ ಉತ್ತಮ ಆಡಳಿತವನ್ನು ಮಾಡಿದ್ದಾರೆ. ಅವ್ರ ಮಗನೇ ಯಾವ ತರ ಹೇಳಿದ್ರು ನನಗೆ ಗೊತ್ತಿಲ್ಲ. ಬಟ್ ಅವ್ರ ಮಗ ಹೇಳಿದ್ದು ನಡೆಯೋದಿಲ್ಲ. ಅದು ಕೇಂದ್ರದ ನಮ್ಮ ನಾಯಕರು ಹೇಳಿದ್ರೆ ಮಾತ್ರ ನಡೀತದೆ. ಅದು ಅವರೇ ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಾನೊಬ್ಬ MLA ಆಗಿ ನಾನು ಅದಕ್ಕೆ ಬದ್ಧನಾಗಿರ್ತೀನಿ. ಸರ್ ಇದೆಲ್ಲ ಹಿಂದೇನು ಬರ್ತಾ ಇದೆ. ಹಿಂದೇನು ಸತೀಶ್ ಜಾರಕಿಹೊಳಿ ಆಗ್ಬೇಕು, ಅವರು ನಾನು ಆಗ್ತೇನೆ ಅಂತೇಳಿ ಅವರೇ ಹೇಳಿದ್ದಾರೆ. ನಾನು ಈ ಚುನಾವಣೆಯಲ್ಲಿ ಇಲ್ಲ, ಮುಂದಿನ 2028ನೇ ಇದಕ್ಕೆ ನಾನು ಸಾರಥಿ ಆಗ್ಬೇಕು ಅನ್ನೋದು ಅವರೇ ಹೇಳಿದ್ದಾರೆ. ಹಂಗಾಗಿ ನೀವು ಯಾಕೆ ಅದು ಗೊಂದಲ ಮಾಡ್ತೀರಿ? ಯಾರೋ ಹೇಳಿದ್ನಲ್ಲ, ನಮ್ಮ ಪಕ್ಷದಲ್ಲಿ ಲೀಡರ್ ಅಲ್ಲ. ಇದು ಕೇಂದ್ರದ ನಾಯಕರು ಹೇಳಿದ್ರೆ, ಇಂಥವ್ರು ಹೇಳಿದಾಗ ಮಾತ್ರ ಮುಖ್ಯಮಂತ್ರಿಗಳ ಆಗ್ಲಿಕ್ಕೆ ಸಾಧ್ಯ ಇದೆ, ಇಲ್ಲ ಅಂದ್ರೆ ಆಗಲ್ಲ. ಸಾಮಾನ್ಯ ಶಾಸಕ ಅಲ್ಲ, ಈಗ ಸಿದ್ದರಾಮಯ್ಯ ಮಗ, ಮುಖ್ಯಮಂತ್ರಿಯವರ ಮಗ, ಅವರೊಂದು ಈ ತರ ಸ್ಟೇಟ್ಮೆಂಟ್ ಅನ್ನು ಆಲ್ಟರ್ನೇಟಿವ್ DKC ಆಲ್ಟರ್ನೇಟಿವ್ ಆಗಿ ಸತೀಶ್ ಜಾರಕಿಹೊಳಿ ಹೆಸರು ಹೇಳ್ತಾರೆ ಅಂತಂದ್ರೆ ಅದು ಸುಮ್ಮನೆ ಸಹಜವಾಗಿ ಒಂದು ಹೇಳಿಕೆನ. ಸರ್ MLAರು ಬಹಳ ಜನ ಹೇಳಿದ್ದಾರೆ. ನಮ್ಮ ಹೊಂದಾಳಿ ಇವರು ಚನ್ನಗಿರಿ ಶಾಸಕರು DK ಸಾಹೇಬ್ರು ಆಗ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಬೇರೆ ಬೇರೆ DK ಸಾಹೇಬ್ರು ಆಗ್ಬೇಕು ಅಂತ ಹೇಳ್ತಾರೆ. ಅದೆಲ್ಲ ಅವರೆಲ್ಲ ವೈಯಕ್ತಿಕ ಮಾತು, ಯಾರು ಕೇಳುವಂತ ಪ್ರಶ್ನೆ ಇಲ್ಲ. ಇದಕ್ಕೆಲ್ಲ ಕೇಂದ್ರದ ನಾಯಕರೇ ವರಿಷ್ಠ ತೀರ್ಮಾನ ಮಾಡ್ತಾರೆ. ನೀವು ಯಾವುದಕ್ಕೂ ತಲೆ ಕೆಡಿಸುವಂಥದ್ದು ಇಲ್ಲ. ನಾವು ಖಂಡಿತ ಪಕ್ಷದಲ್ಲಿ ಆ ನಿರ್ಧಾರವನ್ನು ಅವ್ರು ಮಾಡ್ತಾರೆ, ನಾವು ಅದಕ್ಕೆ ಜೈ ಅಂತೀವಿ ಅಷ್ಟೇ. ಮತ್ತೇನಿದೆಯಾ? ಅಲ್ಲ, ಅವ್ರು ಈಗಾಗಲೇ ಕೇಂದ್ರದ ನಾಯಕರು ಹೇಳಿದ್ದಾರೆ. ಯಾರ್ಯಾರು ಮುಖ್ಯಮಂತ್ರಿ ಚೇಂಜ್ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ನೋಟಿಸ್ ಕೊಡ್ಬೇಕಂತ ಹೇಳಿದ್ದಾರೆ. ಅದನ್ನ ಇವರು ಹೇಳಿದ್ದಾರೆ, ಯಾರು ನಮ್ಮ ರಾಮನಗರ MLA ಕೇಳಿದ್ದಾರೆ. ಅದು ಅವರು ಹೇಳಿದ್ದಾರೆ. ನೋಡೋಣ, ಅದು ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಯಾಕೆ ಹೇಳಿದ್ರು ಏನು ಹೇಳಿದ್ರು ನಂಗೆ ಗೊತ್ತಿಲ್ಲ. ನೋಟಿಸ್ ಕೊಡೋದು ಬಿಡೋದು ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ, ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಮತ್ತೇನಿದೆ? ಶಿಗಂದೂರು ಯಾತ್ರಿ ನಿವಾಸ ಇದ್ದೀರಿ, ಅದು ಹಿಂದೆ ಕೋರ್ಟಲ್ಲಿ ಇರೋದ್ರಿಂದ ಅದು ಫಾರೆಸ್ಟ್ ಜಾಗ ಬರುತ್ತಂತ ಹೇಳಿ ಕೋರ್ಟಲ್ಲಿ ಇರೋದ್ರಿಂದ ನಾವ್ ಯಾರು ಕೈ ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಆಯ್ತಾ? ಅದು ಕ್ಲಿಯರೆನ್ಸ್ ಆಗದೆ ನಾವ್ ಏನು ಮಾಡಕ್ ಆಗೋದಿಲ್ಲ. ಕ್ಲಿಯರೆನ್ಸ್ ಆದ ತಕ್ಷಣ ಮಾಡ್ಕೊಡ್ತೀವಿ. ಅದು ಕೇಂದ್ರ, ಇದು ಫಾರೆಸ್ಟ್ ಇಲಾಖೆಯಿಂದ ಕ್ಲಿಯರ್ ಆಗುತ್ತೆ. ಇಲ್ಲ, ಅವಾಗ ಬಿಲ್ಡಿಂಗ್ ಕಟ್ ಆದ್ಮೇಲೆ ಕೋರ್ಟಿಗೆ ಹೋಗಿದ್ದದು. ಈಗಾಗಲೇ ಕೋರ್ಟಲ್ಲಿ ಇದೆ. ಅದು ಇಡೀ ಸಿಗಂದೂರು ಕ್ಷೇತ್ರನೇ ಅದು ಕೋರ್ಟಲ್ಲಿ ಇದೆ. ಆ ಕೋರ್ಟಲ್ಲಿ ತೀರ್ಮಾನ ಆಗೋವರೆಗೆ ನಾವು ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಕೋರ್ಟ್ ತೀರ್ಮಾನ ಆದ್ಮೇಲೆ ಅದನ್ನ ಸಾರ್ವಜನಿಕರಿಗೆ ಬಿಡುಗಡೆ ಮಾಡ್ತೀವಿ. ಇಲ್ಲ, ಆಗಲ್ಲ, ಬಿಡಲ್ಲ, ಅವ್ರು ಫಾರೆಸ್ಟ್ನವ್ರು ಬಿಡಲ್ಲ. ಅಲ್ಲ, ಅದು ಹಂಗ್ ಬರಲ್ಲ. ಫಾರೆಸ್ಟ್ ಇಲಾಖೆ ಕಟ್ಟಬೇಕ. ಅಲ್ಲ ಇಲ್ಲ, ಸಿಗಂದೂರು ಕ್ಷೇತ್ರ ಕೋರ್ಟ್ ಇಂದ ಆದೇಶ ತಗೋ ಬಂದಿದ್ದಾರೆ ಸದ್ಯಕ್ಕೆ. ಈಗ ಅದು ಇನ್ನೂ ಕೋರ್ಟ್ ಅಲ್ಲಿ ಇದೆ. ಅದೇ ಇದು ನೋಡೋಣ, ಟ್ರೈ ಮಾಡ್ತೀವಿ. ಹಾಗಾಗಿ ಪೆಂಡಿಂಗ್ ಇದು ಬಿಟ್ರೆ ಉದ್ದೇಶ ನಮ್ಗೇನಿಲ್ಲ. ನಾವು ಸಾರ್ವಜನಿಕರಿಗೆ ಕೊಡ್ಬೇಕಂತೆಲ್ಲ ನಾವು ಕಾಯ್ತಾ ಇದ್ದೀವಿ. ಖಂಡಿತ ಅದು ನೋಡ್ತೀವಿ. ಇಲ್ಲ, ಅದು ಅದಕ್ಕೆ ಬಿಡಲ್ಲ. ಅದಕ್ಕೆ ಅಲ್ಲ, ನೋಡೋಣ, ಅದೆಲ್ಲ ಕೋರ್ಟ್ ಹಂಗೆ ಸುಮ್ಮನೆ ಯಾವುದೇ ಅಧಿಕಾರಿಗಳು ಹಂಗ್ ಮಾಡ್ತಾನೆ ಬಿಡಕ್ಕಾಗಲ್ಲ. ನಾವು ಸಹ ಕೋರ್ಟ್ ಕಟ್ಟಲ್ಲಿ ನೋಡ್ಬೇಕಾಗತ್ತ. ಅದಕ್ಕೆ ನಾವು ಮಾನ್ಯ DC ಸಾಹೇಬರ ಹತ್ರ ಮಾತಾಡಿ ತೀರ್ಮಾನ ಮಾಡ್ತೀವಿ. ಖಂಡಿತ. ಮತ್ತೆ ಏನು ಕ್ವಶನ್? ಬಹಳ ಇತ್ತೀಚಿನ ದಿನದಲ್ಲಿ ಪಂಪ್ ಸ್ಟೋರೇಜ್ ಬಗ್ಗೆ ತಮ್ಗೆಲ್ರಿಗೂ ಗೊತ್ತಿದೆ.